क्या बोला मैं तुझे? मामू तुम्हारा गलती है। पासून पाठवत आहे त्यांना जय पवारने ಕನ್ನಡ ಮಾತಾಡಮ್ಮ ಅಂದಿದ್ದೆ ತಪ್ಪಾಯ್ತು. ಅದು ಬೇರೆಲ್ಲೋ ಮಹಾರಾಷ್ಟ್ರದಲ್ಲೋ ತಮಿಳುನಾಡಿನಲ್ಲೋ ಅಲ್ಲ ಸ್ವಾಮಿ, ಕನ್ನಡ ಮಾತಾಡೋ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಳಗಾವಿಯಲ್ಲಿ. ಆ ತಾತಪ್ಪ ಕಂಡಕ್ಟರ್ಗೆ ಥಳಿಸಿದ್ದೇನೋ, ಪೋಕ್ಸೋ ಕೇಸ್ ಹಾಕಿ ಮತ್ತೆ ಹಿಂಪಡೆದಿದ್ದೇನೋ. ಕರ್ನಾಟಕದ ಬಸ್ಗಳಿಗೆ ಕಪ್ಪು ಮಸಿ ಹಚ್ಚಿ ಕಂಡಕ್ಟರ್ಗಳ ಮೈ ಮೇಲೆ ಕೇಸರಿ ಬಣ್ಣ ಸುರಿದು ಜೈ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಅನ್ನೋದು ಇಂದು ನೆನ್ನೆದಲ್ಲ ಬಿಡಿ. ಹಾಗಿದ್ರೆ ನಾವು ಕನ್ನಡಿಗರು ತಪ್ಪಿದ್ದಾದರೂ ಎಲ್ಲಿ? ಈ ರೀತಿಯ ವಿಷಯಗಳು ಆದಾಗ ಹೋಗ್ತೀವಿ ನಮ್ಮದೇ ನಾಡಿನಲ್ಲಿ, ನಮ್ಮದೇ ಬೆಳಗಾವಿಗೋಸ್ಕರ ಹೋರಾಟ ಮಾಡಿ ಬರ್ತೀವಿ. ಅಂಥ ದುಸ್ಥಿತಿಗೆ ನಾವಿಂದು ಬಂದು ನಿಂತಿದ್ದೀವಿ. ಎಲ್ಲಿವರೆಗೂ ಮರಾಠಿಗರನ್ನ ಬೆಂಬಲಿಸುವ ಮನಸ್ಥಿತಿಗಳು ಇರುತ್ತವೋ ಅಲ್ಲಿವರೆಗೂ ಹೋರಾಟ ತಪ್ಪಿದ್ದಲ್ಲ. ಇನ್ನು ಇದೇ ತಿಂಗಳ 22ಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವಾಟಾಳ್ ನಾಗರಾಜ್ರವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಅದಕ್ಕೆ ನಮ್ಮ ನಿಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಒಕ್ಕೂಟ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು. ಬನ್ನಿ, ಈ ಬೆಳಗಾವಿ ಮರಾಠಿಗರಿಗೋ ಅಥವಾ ಕನ್ನಡಿಗರಿಗೋ ಇದರ ಇತಿಹಾಸ ಏನು ಅನ್ನೋದೊಮ್ಮೆ ನೋಡೋಣ. ಬೆಳಗಾವಿ ಕನ್ನಡ ಮಾತನಾಡುವ ಕನ್ನಡಿಗರ ಪ್ರದೇಶವೇ ಆಗಿ ಹಲವಾರು ಕನ್ನಡಿಗರ ಆಳ್ವಿಕೆಗೆ ಒಳಪಟ್ಟಿದ್ದ ಪ್ರದೇಶವದು. ನಂತರ 18ನೇ ಶತಮಾನದ ಅಂತ್ಯಭಾಗದಲ್ಲಿ ಪೇಶ್ವೆಗಳ ಆಡಳಿತಕ್ಕೆ ಸಾಕ್ಷಿಯಾಯಿತು. ಇನ್ನು 1881ರ ಗಣತಿಯ ಪುರಾವೆಯ ಪ್ರಕಾರ ಬೆಳಗಾವಿಯ ಒಟ್ಟು ಜನಸಂಖ್ಯೆ 8,64,014. ಇದರಲ್ಲಿ ಕನ್ನಡಿಗರದ್ದೇ ಸಿಂಹಪಾಲು 5,56,397 ಅಂದ್ರೆ 64.39% ಕನ್ನಡ ಭಾಷಿಕರೇ ಇದ್ರು. ಉಳಿದ 2,25,008 ಜನ ಅಂದ್ರೆ 26.4% ಮರಾಠಿ ಭಾಷೆಯನ್ನ ಮಾತನಾಡುವ ಜನ ಬೆಳಗಾವಿಯಲ್ಲಿ ನೆಲೆಸಿದ್ದರು. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಬೆಳಗಾವಿ 1956ರವರೆಗೂ ಕೂಡ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ್ದಾಗಿತ್ತು. ಯಾವಾಗ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ಆಧಾರದಲ್ಲಿ ರಾಜ್ಯಗಳನ್ನ ಪುನರ್ವಿಂಗಡಣೆ ಮಾಡಲಾಯಿತೋ ಆಗ ಬೆಳಗಾವಿ ಜಿಲ್ಲೆ ಹೊಸದಾಗಿ ರೂಪುಗೊಂಡಿದ್ದ ಮೈಸೂರು ರಾಜ್ಯ ಅಂದ್ರೆ ಕರ್ನಾಟಕಕ್ಕೆ ಸೇರ್ಪಡೆಯಾಯಿತು. ಹೊತ್ತಿಗಾಗಲೇ 1948ರಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅರ್ಥಾತ್ MES ಸ್ಥಾಪನೆಯಾಗಿತ್ತು. ಈ MES ನ ಉದ್ದೇಶ ಬೆಳಗಾವಿಯನ್ನ ಮತ್ತೆ
ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳೋದೇ ಆಗಿತ್ತು. ಅದಕ್ಕಾಗಿ ಇಂದಿಗೂ ಕೂಡ ಹೋರಾಟಗಳು ನಡೆಯುತ್ತಲೇ ಇವೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮಹಾಜನ್ ಕಮಿಟಿ ಒಂದೆರಡು ಬಾರಿ ಅಲ್ಲ, ಹಲವು ಬಾರಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸುವ ಪ್ರಯತ್ನ ಮಾಡಿ ವಿಫಲವೂ ಆಗಿತ್ತು. ಇನ್ನು 1983ರ ಬೆಳಗಾವಿಯ ಮೊದಲ ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲೂ ಕೂಡ ಈ MES ಅರ್ಥಾತ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಬಿಗಿಯಾದ ಪಟ್ಟು ಹಿಡಿದಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ 250ಕ್ಕೂ ಹೆಚ್ಚು MES ಮರಾಠಿ ಭಾಷಿಕ ಗ್ರಾಮ, ತಾಲೂಕು ಪಂಚಾಯಿತಿಗಳು ಇದೇ ಬೇಡಿಕೆ ಇಟ್ಟಿದ್ದುವು. ಇದಾದ ನಂತರ 1986ರ ದುರಂತದಲ್ಲಾದ 9 ಜನರ ಸಾವು. ಹೀಗೆ ಬೆಳಗಾವಿ ಮರಾಠಿಗರಿಗೋ ಕನ್ನಡಿಗರಿಗೋ ಅಂತ ಹೋರಾಟಗಳು ಇಂದಿಗೂ ನಡೆಯುತ್ತಿವೆ. ಬೆಳಗಾವಿ ಇಂದಿಗೂ ಮರಾಠಿ ಮತ್ತು ಕನ್ನಡಿಗರ ಮಧ್ಯೆ ಹೋರಾಟಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿದೆ. ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯರು. ನಮ್ಮ ಸ್ವಾರ್ಥ ಹಿತಕ್ಕಾಗಿ ಹೊಡೆದಾಟ, ಬಲಿದಾನಗಳು ಸೂಕ್ತವಲ್ಲ ಅನ್ನೋದೇ ನಮ್ಮ ಆಶಯ.